ಕಾಲ್ತುಳಿತದಿಂದ ಆರ್ಸಿಬಿಯ 11 ಅಭಿಮಾನಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ಕ್ರಿಮಿನಲ್ ಅಫೆನ್ಸ್ನಿಂದಾಗಿ 11 ಆರ್ಸಿಬಿ ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಬಿವೈ ವಿಜೇಂದ್ರ ಅವರು ಕಿಡಿಕಾರಿರುವಂತದ್ದು. ಕಾಲ್ತುಳಿತದಲ್ಲಿ ಮೊಮ್ಮಗ ಮೃತಪಟ್ಟಿರುವುದಕ್ಕೆ ಅಜ್ಜಿ ಪ್ರಾಣವನ್ನ ಬಿಟ್ಟಿದ್ದಾರೆ ಎನ್ನುವ ಮುಖಾಂತರವಾಗಿ ಸರ್ಕಾರದ ವಿರುದ್ಧ ನೇರವಾದಂತ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಆರ್ಸಿಬಿಯ 11 ಅಭಿಮಾನಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳ ಬಾಯಿಗೆ ಆಹಾರವಾಗಿದೆ ಈಗ ಕಾಂಗ್ರೆಸ್. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದು ಸರ್ಕಾರದ ಕ್ರಿಮಿನಲ್ ಅಫೆನ್ಸ್ ಅನ್ನುವ ಮುಖಾಂತರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರದ ವೈಫಲ್ಯವನ್ನ ಖಂಡಿಸಿ ಬಿಜೆಪಿ ಬೃಹತ್ ಹೋರಾಟವನ್ನ ನಡೆಸೋದಕ್ಕೆ ಮುಂದಾಗಿದೆ. ಜೂನ್ 13ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಪ್ರತಿಭಟನೆಯಲ್ಲಿ ಮೃತರ ಕುಟುಂಬಸ್ಥರು ಕೂಡ ಭಾಗಿಯಾಗಲಿದ್ದಾರೆ. ಇದರ ಮುಖಾಂತರವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗ್ತಾ ಇರುವಂತದ್ದು ಬಿಜೆಪಿ ನಾಯಕರು. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಬಹಿರಂಗ ಪತ್ರವನ್ನು ಕೂಡ ಇವತ್ತು ಬರೆದಿದ್ದೇನೆ. ಬಹಿರಂಗ ಪತ್ರ ಈ ರಾಜ್ಯದ ಮುಖ್ಯಮಂತ್ರಿಗಳೇನೋ ತೇಜೋವಧೆ ಮಾಡಬೇಕು, ಮತ್ತೊಂದು ರಾಜಕೀಯ ಕಾರಣಕ್ಕೆ ನಾವು ಬರೆದಿಲ್ಲ. ಈ ನಾಡಿನ ಮತ್ತು ಈ ದೇಶದ ಜನರ ಭಾವನೆಯನ್ನ ಈ ನಾಡಿನ ಮುಖ್ಯಮಂತ್ರಿ ನಾಡಿನ ದೊರೆಗೆ ತಿಳಿಸಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ಅವರ ಭಾವನೆಗಳನ್ನು ಪ್ರತಿನಿಧಿಸುವಂಥ ಕೆಲಸ ಈ ಪತ್ರದ ಮುಖೇನ ನಾನು ಮಾಡಿದ್ದೇನೆ. ಅವತ್ತೇನು ಪ್ರಾಣ ಕಳೆದುಕೊಂಡ್ರು, ಆ ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥ ನೊಂದ ಕುಟುಂಬದ ಸದಸ್ಯರ ಭಾವನೆಯನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ ಅರ್ಥ ಆಗಬೇಕು. ಈ ನಿಟ್ಟಿನಲ್ಲಿ ನಾನು ಪತ್ರವನ್ನು ಇವತ್ತು ಬರೆದಿದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಈ ಪತ್ರ ನೋಡಿದ ತಕ್ಷಣ ಮುಖ್ಯಮಂತ್ರಿಗಳೇನೋ ಸ್ಪಂದನೆ ಮಾಡ್ತಾರೆ ಅನ್ನುವ ವಿಶ್ವಾಸ ನನಗೂ ಕೂಡ ಇಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರ ದಪ್ಪ ಚರ್ಮ, ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ದಪ್ಪ ಚರ್ಮ. ಇವ್ರಿಗೇನೂ ಕೂಡ ನಾಟೋದಿಲ್ಲ. ಇವ್ರಿಗೆ ಏನಾದರೂ ಮಾಡಿ ಅಧಿಕಾರದಲ್ಲಿ ಅಂಟ್ಕೊಂಡು ಕುತ್ಕೋಬೇಕು, ಕುರ್ಚಿನಲ್ಲಿ ಅಂಟ್ಕೊಂಡು ಕುತ್ಕೋಬೇಕು ಅನ್ನುವ ಹಪಾಪೆ ಬಿಟ್ಟರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಪ್ರಮುಖವಾಗಿ ನೋಡಿ, ಆರ್ಸಿಬಿ ಅಭಿಮಾನಿಗಳು ಪ್ರಾಣವನ್ನ ಕಳೆದುಕೊಂಡ್ರು. ಈ ಒಂದು ಪ್ರಕರಣ ಈಗ ವಿಪಕ್ಷದ ಬಾಯಿಗೆ ಆಹಾರವಾಗಿ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟವನ್ನ ನಡೆಸೋದಕ್ಕೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನದಲ್ಲಿ ಮುಂದಾಗಿದೆ. ಸೊ ಇದರ ಮುಖಾಂತರವಾಗಿ ಪ್ರತಿಭಟನೆಯ ವಿಚಾರವಾಗಿ ಇಲ್ಲಿ ಹೇಳಿಕೆ ಕೊಟ್ಟಿರುವಂತಹ ವಿಜೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿ ಕೊಡೋದಾದ್ರೆ. ಎಸ್ ರೂಪ, ಏನು ಜೂನ್ 4ನೇ ತಾರೀಕು ಆರ್ಸಿಬಿ ವಿಜಯೋತ್ಸವದಲ್ಲಿ ಏನು 11 ಜನ ಮೃತಪಟ್ಟಿದ್ರು. ಆ ವಿಚಾರವಾಗಿ ಇವತ್ತು ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಸುದ್ದಿಗೋಷ್ಠಿ ಮಾಡಿರುವಂತದ್ದು. ಏನು ರಾಜ್ಯ ಸರ್ಕಾರ ಏನು ವಿಜಯೋತ್ಸವದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದೆ ಅಥವಾ ಅವರ ಹೆಸರನ್ನ, ಅವರ ಸರ್ಕಾರದ ಹೆಸರನ್ನು ವಿಜಯೋತ್ಸವದಲ್ಲಿ ಹೆಚ್ಚು ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏನು ವಿಜಯೋತ್ಸವ ಆಚರಣೆ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ರು, ಅದನ್ನ ಮತ್ತೆ ವಿಧಾನಸೌಧದಲ್ಲಿ ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಡೈವರ್ಟ್ ಮಾಡಿ ಇಲ್ಲಿ ಬಂದು ಅಲ್ಲಿ ಏನು ಆ ಕಪ್ಪಿಗೆ ಮುತ್ತಿಟ್ಟು ಮತ್ತೆ ಏನು ಮತ್ತೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೂ ಏನು ಯಾತ್ರೆ ಇತ್ತು ಅದನ್ನು ಕೂಡ ರದ್ದು ಮಾಡಿ ಟೋಟಲ್ ಆಗಿ ಏನು ವಿಜಯೋತ್ಸವದ ದಿನ ಜನಗಳಲ್ಲಿ ಗೊಂದಲವನ್ನು ಮೂಡಿಸಿ ಅಮಾಯಕ ಅಭಿಮಾನಿಗಳ 11 ಅಭಿಮಾನಿಗಳ ಜೀವವನ್ನು ತೆಗೆದುಕೊಳ್ಳಲು ಸುಮಾರು 40ಕ್ಕೂ ಹೆಚ್ಚು ಜನಗಳು ಗಂಭೀರವಾಗಿ ಗಾಯವಾಗಿರುವಂತದ್ದು ಅಥವಾ ಅಸ್ವಸ್ಥವಾಗಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ದಕ್ಷ ಅಧಿಕಾರಿಗಳನ್ನ ಅಮಾನತು ಮಾಡಿ ರಾಜ್ಯ ಸರ್ಕಾರ ತಮ್ಮ ಗೌರವವನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡಿರುವಂತದ್ದು. ಒಟ್ಟಾರೆ ಏನಾಗಿದೆ, ಈ ಮೊನ್ನೆ ನಡೆದಂತ ವಿಚಾರವಾಗಿ ನಾವು ಬಿಜೆಪಿ ಏನಿದೆ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೇವೆ. ಮತ್ತೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಅಥವಾ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ನೈತಿಕ ಹೊಣೆ ಹೊತ್ತು ಇದನ್ನ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ವಿಜೇಂದ್ರ ಅವರ ಒತ್ತಾಯ. ಎಸ್, ಪ್ರಮುಖವಾಗಿ ನೋಡಿ, ಈಗ ಮಡಿದವರ ಕುಟುಂಬಸ್ಥರ ಜೊತೆ ಸೇರಿ ಪ್ರತಿಭಟನೆಗೆ ಬಿಜೆಪಿ ಮುಂದಾಗ್ತಿರುವಂತದ್ದು. ಅದರ ಜೊತೆಗೆ ಸರ್ಕಾರಕ್ಕೆ ಈಗಾಗಲೇ ಹೈಕಮಾಂಡ್ ಚಾಟಿ ಕೂಡ ಬೀಸಿದೆ. ಇದರ ಜೊತೆಗೆ ಮತ್ತೊಂದೇನಪ್ಪಾ ಅಂತಂದ್ರೆ, ಪ್ರತಿ ಬಾರಿ ಕೂಡ ಸರ್ಕಾರದ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನ ಬಿಜೆಪಿ ಮಾಡ್ತಾನೆ ಬರ್ತಿದೆ. ಅದರ ದೊಡ್ಡ ಹೊಡೆತ ಇದು ಸರ್ಕಾರಕ್ಕೆ. ಸೊ ಇದರ ಮುಖಾಂತರವಾಗಿ ಇದರ ಸದುಪಯೋಗ ಕೂಡ ಬಿಜೆಪಿ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಿದೆ.
ಹೌದು ರೂಪ, ಏನು ಈ ಹಿಂದೆ ಮುಖ್ಯಮಂತ್ರಿಗಳು ಮೂಡ ಹಗರಣದಲ್ಲಿ ಸಿಕ್ಕಾಕೊಂಡಿದ್ರು. ಅದರಲ್ಲಿ ಬೆಂಗಳೂರಿಂದ ಮೈಸೂರಿನವರೆಗೂ ಪಾದಯಾತ್ರೆ ಮಾಡಿರುವಂತದ್ದು ಕೂಡ ನಾವು ನೋಡ್ಬೋದಾಗಿದೆ. ಮತ್ತೆ ಮೊನ್ನೆ ತಾನೇ ಮಂಗಳೂರು ಚಲೋವನ್ನು, ಏನು ಸುಭಾಷ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಮಂಗಳೂರು ಚಲೋವನ್ನು ಕೂಡ ಹಮ್ಮಿಕೊಂಡಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತೆ ವಿರೋಧ ಪಕ್ಷದ ನಾಯಕರು. ಸೊ ಅದೇ ರೀತಿಯಾಗಿ ಏನು ಮೃತಪಟ್ಟಿರುವಂತ ಕುಟುಂಬದವರು ಮತ್ತೆ ಏನು ಈಗ ಅಸ್ವಸ್ಥರಾಗಿ ಹಾಸ್ಪಿಟಲ್ ದಾಖಲಾಗಿದ್ದಾರೆ, ಅವ್ರ ಜೊತೆ ಎಲ್ಲರೂ ಒಟ್ಟಾರೆ ಆಗಿ ತಗೊಂಡು ರಾಜ್ಯಾದ್ಯಂತ ನಾವೇನು ಪಾದಯಾತ್ರೆ ಮಾಡ್ತೀವಿ, ಅದ್ರ ಬಗ್ಗೆ ಹೋರಾಟವನ್ನು ಮಾಡ್ತೀವಿ. ಅದ್ರ ಮುಂಚಿತವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ರೆ ಸರಿ ಹೋಗುತ್ತೆ. ಇಲ್ಲ ಅಂತಂದ್ರೆ ಏನು ಈಗ ಅವರು 25 ಲಕ್ಷ ಏನು ಪರಿಹಾರ ಕೊಟ್ಟಿದ್ದಾರೆ, ಆ ಪರಿಹಾರ ಕೊಟ್ಟ ತಕ್ಷಣ ಮೃತಪಟ್ಟಂತ ಮಕ್ಕಳು ಅಥವಾ ಮನೆಯಲ್ಲೇ ಇರುವಂತ ಯಾರು ಸುತ್ತಿರೋ ಮಕ್ಕಳು ಏನು ಮೃತಪಟ್ಟಿದ್ದಾರೆ ಅವ್ರ ಜೀವ ವಾಪಸ್ ಬರೋದಿಲ್ಲ. ಸೊ ಒಟ್ಟಾರೆಯಾಗಿ ಏನು ಅಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಇವರ ಸರ್ಕಾರದ ಹೆಸರನ್ನ ಇನ್ನಷ್ಟು ರಾಷ್ಟ್ರವ್ಯಾಪಿ ಮಾಡ್ಬೇಕು ಅಂತೇಳಿ ತಗೊಂಡಿರೋ ನಿರ್ಧಾರಗಳು ಅವೈಜ್ಞಾನಿಕವಾಗಿದೆ. ಇದನ್ನ ಕೂಡಲೇ ಅವರು ಏನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕು. ಇಲ್ಲ ಅಂತಂದ್ರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅನ್ನುವಂಥದ್ದು ವಿಜೇಂದ್ರ ಅವರ ಎಚ್ಚರಿಕೆ ಕೂಡ ರೂಪ. ಪ್ರಮುಖವಾಗಿ ನೋಡಿ, ಪ್ರತಿ ಬಾರಿಯೂ ಕೂಡ ವಿಜೇಂದ್ರ ಅವರು ಸರ್ಕಾರವನ್ನ ಕಟ್ಟಹಾಕುವ ಪ್ರಯತ್ನದಲ್ಲಿ ತಮ್ಮ ಜೊತೆಯಲ್ಲಿ ಇಡೀ ಬಿಜೆಪಿ ನಾಯಕರನ್ನ, ಅದರ ಜೊತೆಗೆ ಕೆಲವೊಂದಿಷ್ಟು ಮುಖಂಡಗಳನ್ನ ಒಗ್ಗಟ್ಟಿನ ಬಲ ಪ್ರದರ್ಶನಕ್ಕೆ ಮುಂದಾಗ್ತಾರೆ. ಉಮೇಶ್, ಪ್ರಮುಖವಾಗಿ ನೋಡಿ, ಹೈಕಮಾಂಡ್ ಒಂದು ಕಡೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದೆ. ಸರ್ಕಾರದ ಎಡವಟ್ಟಿನಿಂದಾಗಿ ಈಗಾಗಲೇ 5 ಜನ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಅಮಾನತ್ತಾಗಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಇದರ ಮುಖಾಂತರವಾಗಿ ಸರ್ಕಾರ ರಾಷ್ಟ್ರೀಯ ಮಟ್ಟದಲ್ಲಿ ಟೀಕೆಗೊಳಗಾಗ್ತಿದೆ. ಸೊ ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಬಿಜೆಪಿ ಅವರಿಗೆ ಈ ಒಂದು ಪ್ರಕರಣವನ್ನ ಎತ್ತು ತೋರಿಸಿದ್ರೆ ಕ್ರೆಡಿಟ್ ಕೂಡ ಬಿಜೆಪಿಗೆ ಸಿಗುತ್ತೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ? ಹೌದು ರೂಪ, ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಆಡಳಿತದಲ್ಲಿ ದಿನೇ ಪದೇ ಈ ತರ ಅವಘಡಗಳಂತೂ ನಡೆಯುತ್ತಾ ಇರುವಂತದ್ದು. ಆದ್ರೆ ಬಿಜೆಪಿ ಇದನ್ನ ಸಮರ್ಪಕವಾಗಿ ನಿಭಾಯಿಸಿದ್ದೇ ಆದಲ್ಲಿ ರಾಜ್ಯ ಬಿಜೆಪಿಗೆ ನಿಜವಾಗ್ಲೂ ಸಮರ್ಪಕವಾದಂತ ಒಳ್ಳೆ ಕ್ರೆಡಿಟ್ ಕೂಡ ಸಿಗುವಂತದ್ದು. ಅದರಲ್ಲಿ ಏನಾಗಿದೆ, ಬಿಜೆಪಿಯವರು ಕೆಲವು ಒಳಜಗಳದಿಂದ ಅಥವಾ ಅವರವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರೋದ್ರಿಂದ ಈ ಕ್ರೆಡಿಟ್ ತಗೊಳ್ಳುವಂತ ಸಂದರ್ಭದಲ್ಲೂ ಅವರಿಗೂ ಕೂಡ ಬಿಜೆಪಿಯಲ್ಲಿ ಹೋರಾಟ ಮಾಡೋದು ಕೂಡ ಕೆಲವು ಹೋರಾಟಗಳಲ್ಲಿ ಹಿನ್ನಡೆ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಏನು RCB ವಿಜಯೋತ್ಸವದ ಕರಾಳ ದಿನವನ್ನ ನಿಜವಾಗ್ಲೂ ಏನು ರಾಜ್ಯ ಸರ್ಕಾರ ಅಥವಾ ಈ ರಾಜ್ಯ ವಿರೋಧ ಪಕ್ಷ ಸಮರ್ಪಕವಾಗಿ ಎದುರಿಸಿದ್ದೇ ಆದಲ್ಲಿ, ಅದನ್ನ ಹೋರಾಟವನ್ನು ಮಾಡಿ ಸಮರ್ಪಕವಾಗಿ ಎದುರಿಸಿದ್ದೇ ಆದಲ್ಲಿ ಬಿಜೆಪಿಗೆ ನಿಜವಾಗ್ಲೂ ಕ್ರೆಡಿಟ್ ಒಂದು ಸಿಗತ್ತೆ. ಮತ್ತೆ ರಾಜ್ಯಾದ್ಯಂತ ಏನು RCB ಅಭಿಮಾನಿಗಳು ಅಥವಾ ಏನು ಪಕ್ಷದ ಕಾರ್ಯಕರ್ತರು ಅಥವಾ ಎಲ್ಲರೂ ಕೂಡ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ಸಪೋರ್ಟ್ ಮಾಡುವಂತ ಪರಿಸ್ಥಿತಿ ಉದ್ಭವ ಆಗ್ಬೋದು. ಬಟ್ ಏನೇ ಆದ್ರೂ ಈ ವಿಜಯೋತ್ಸವದ ಕರಾಳ ದಿನದಲ್ಲಿ ಏನು ದಕ್ಷ ಅಧಿಕಾರಿಗಳನ್ನ ಅಮಾನತು ಮಾಡಿರುವಂತದ್ದು ಮತ್ತೆ ಏನು ಅವ್ರ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳದೆ ಅಂತ ಆಗಿರುವಂತ ಏನು ಈ ಅನಾಹುತ ಇದೆ, ಇದು ರಾಷ್ಟ್ರವ್ಯಾಪಿ ಚರ್ಚೆ ಆಗ್ತಾ ಇರುವಂತದ್ದು. ಈ ಒಟ್ಟಾರೆ ಈ ರಾಷ್ಟ್ರವ್ಯಾಪಿ ಏನ್ ಚರ್ಚೆ ಆಗ್ತದೆ, ಇದನ್ನ ಬಿಜೆಪಿ ಸಮರ್ಪಕವಾಗಿ ಹೋರಾಟ ಮಾಡಿ ನಿಭಾಯಿಸಿದಾದಲ್ಲಿ ನಿಜವಾಗ್ಲೂ ಬಿಜೆಪಿ ಅವರಿಗೆ ಒಂದಿಷ್ಟು ಕ್ರೆಡಿಟ್ ಸಿಗಬಹುದು ರೂಪ. ಓಕೆ, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೊಂದ ಕುಟುಂಬದ ಸದಸ್ಯರ ಭಾವನೆಯನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ ಅರ್ಥ ಆಗಬೇಕು. ಈ ನಿಟ್ಟಿನಲ್ಲಿ ನಾನು ಪತ್ರವನ್ನು ಇವತ್ತು ಬರೆದಿದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಈ ಪತ್ರ ನೋಡಿದ ತಕ್ಷಣ ಮುಖ್ಯಮಂತ್ರಿಗಳೇನೋ ಸ್ಪಂದನೆ ಮಾಡ್ತಾರೆ ಅನ್ನುವ ವಿಶ್ವಾಸ ನನಗೂ ಕೂಡ ಇಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರ ದಪ್ಪ ಚರ್ಮ, ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ದಪ್ಪ ಚರ್ಮ, ಇವ್ರಿಗೇನೂ ಕೂಡ ನಾಟೋದಿಲ್ಲ. ಇವ್ರಿಗೆ ಏನಾದರೂ ಮಾಡಿ ಅಧಿಕಾರದಲ್ಲಿ ಅಂಟ್ಕೊಂಡು ಕುತ್ಕೋಬೇಕು, ಕುರ್ಚಿನಲ್ಲಿ ಅಂಟ್ಕೊಂಡು ಕುತ್ಕೋಬೇಕು ಅನ್ನುವ ಹಪಾಪೆ ಬಿಟ್ಟರೆ ಅದರಿಂದ ಏನೋ ಭಾಳ ಪ್ರಯೋಜನ ಆಗುತ್ತೆ ಅಂತ ನನಗೇನೋ ಅನಿಸೋದಿಲ್ಲ. ಆದರೂ ಕೂಡ ರಾಜ್ಯದ ಗೌರವನ ಉಳಿಸ್ಬೇಕು, ಅದನ್ನಾರು ರಾಜ್ಯದ ಮುಖ್ಯಮಂತ್ರಿ ಅರ್ಥ ಮಾಡ್ಕೋಬೇಕು, ನಾಡಿನ ಜನರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಏನಾದರೂ ಮಾಡಿ ತಮ್ಮ ಜವಾಬ್ದಾರಿನ ಅರ್ಥ ಮಾಡ್ಕೊಳ್ತಾರ ಅನ್ನೋ ಪ್ರಯತ್ನ ಪತ್ರದ ಮುಖೇನ ನಾನು ಮಾಡಿದ್ದೇನೆ. ಪತ್ರಿಕೆಯಲ್ಲಿ ನಿನ್ನೆ ಇವತ್ತು ನೋಡ್ತಾ ಇದ್ದೆ, ಕಾಂಗ್ರೆಸ್ ಹೈಕಮಾಂಡ್ ಕರೆಸ್ಕೊಂಡಿದೆ ಅಂತೇಳಿ. ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ದೆಹಲಿಗೆ ಕರೆಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ಗಟ್ಟಿ ಇದೆಯೋ ಅದು ನಮಗಂತೂ ಗೊತ್ತಿಲ್ಲ, ನಿಮಗೆಲ್ಲ ಗೊತ್ತಿದೆ. ಹಿಂದೆ ಮೂಡ ಪ್ರಕರಣದಲ್ಲೂ ಕೂಡ ಯಾವುದೋ ಒಂದು ಪ್ರಯೋಜನ ಆಗಲಿಲ್ಲ ನಮ್ಮ ಹೋರಾಟ. ನಿವೇಶನಗಳನ್ನು ನಾವು ಹಿಂದಿರುಗಿಸಿದ್ರು, ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ ಅಂತ ಹೇಳಿದ್ರೆ
ಹೈಕಮಾಂಡ್ ಡೆಲ್ಲಿಲಿ ಕೂತವರು ಬಾಡಿ ಅಲ್ಲಾಡಿಸಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಭಾಳ ದೆಹಲಿಲಿ ಕೂತಿರ್ತಕ್ಕಂಥ ಬಾಡಿ ರಾಜ್ಯದಲ್ಲಿರ್ತಕ್ಕಂಥ ಬಾಲವನ್ನು ಅಲ್ಲಾಡಿಸ್ಬೇಕು. ಆದರೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಮೇಲೆ ಬಾಲ ಅಲ್ಲಾಡಿಸೋದಲ್ಲ, ಇವರೇ ಅಲ್ಲಿ ಬಾಡಿನ ಅಲ್ಲಾಡಿಸ್ತಾರೆ.